ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಈ ವರ್ಷ ಹೋಲಿ ಹಬ್ಬ ನಾನು ಈ ಥರ ಆಚರಿಸಿದ್ದೆ. ಮನೆಯಲ್ಲೇ ಸಿಂಪಲ್ಲಾಗಿ ನಾನು ಮನೆಯಲ್ಲೇ ನಮ್ಮ ಆಂಟಿಯರ ಮನೆಯಲ್ಲೇ 2 ಬರ್ಡ್ಸ್ ಹಾಕಿದ್ದಾರೆ ಕೋಳಿನ. ಅದನ್ನು ಹಿಡ್ಕೊಂಡ್ಬಿಟ್ಟು ನಾನು ಒಂದು 2-3 ರೀಲ್ಸ್ ಮಾಡಿ ಹಾಗೆ ಬಣ್ಣ ಹಬ್ಬನ ಸಿಂಪಲ್ಲಾಗಿ ಆಚರಿಸಿದ್ವಿ. ಅದೇ ಫೋಟೋ ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಹಾಗೆಯೇ ರಂಗ ಪಂಚಮಿಗೆ ನಾವು ರಂಗಲ್ಲೂರು ಅಂತ ಇವೆಂಟಿಗೆ ಹೋಗಿದ್ವಿ. ರಂಗಲ್ಲೂರು ಇವೆಂಟು ಬಂದುಬಿಟ್ಟು ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿದೆ. ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿಬಿಟ್ಟು ನಾನು ಅವ್ರಿಗೆ ಕಾಲ್ ಮಾಡಿದೆ. ಆಯಿತು, ಬುಕ್ ಮೈ ಶೋದಲ್ಲಿ ಬುಕ್ ಮಾಡ್ಕೊಳ್ಳಿ ಅಮ್ಮ ಅಂದರು. ಆಯಿತು, ನಾನು 2 ಟಿಕೆಟು ಬುಕ್ ಮಾಡಿದ್ದೆ, ನನಗೆ ಮತ್ತು ನನ್ನ ಮಗಳಿಗೆ 2 ಬುಕ್ ಮೈ ಶೋದಲ್ಲಿ ಮಾಡಿದ್ದೆ. ಹಾಗೆಯೇ ಸಂಡೇ ದಿನ ಸೋನುಗೌಡ ಬರ್ತಾಯಿದ್ರು. ಅವ್ರು ಕೂಡ ನಾನು ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನಾನು ಫಾಲೋ ಮಾಡ್ತೀನಿ, ಸೋನುಗೌಡ ಅವ್ರದ್ದು. ಅಲ್ಲಿನೂ ಕೂಡ ಅವರು ಅಡ್ವರ್ಟೈಸ್ಮೆಂಟ್ ಹಾಕಿದ್ರು. ಹಾಗೆಯೇ ಇದು ಇವೆಂಟ್ ಬಂದುಬಿಟ್ಟು ನಾಗರಬಾವಿ ಒಳಗಡೆ ಇತ್ತು. ಅದಕ್ಕೆ ಮತ್ತೆ ನಮ್ಮ ಆಂಟಿಗರಿಗೂ ಕೇಳಿದ್ವಿ, ಉಮಾ ಆಂಟಿಗೂ, ಅವ್ರ ಫ್ಯಾಮ್ಲಿನೂ ಕೂಡ ಬರ್ತೀನಿ ಅಂದರು. ಹಾಗೆ ಅಲ್ಲಿ ಅಭಿಷೇಕ್ ಅಂತ ಒಬ್ಬರದ್ದು ನಂಬರ್ ಕೊಟ್ಟಿದ್ರು. ಅವ್ರಿಗೆ ನಾವು ಕಾಲ್ ಮಾಡಿದ್ವಿ, ಮೇಡಮ್ ಬುಕ್ ಮೈ ಶೋದಲ್ಲಿ ಆದರೆ ನಿಮಗೆ 30% ಕಡಿಮೆ ಆಗುತ್ತೆ, ಬಟ್ ಅಲ್ಲಿ ಆಗಲಿಲ್ಲ ಅಂದರೆ ಇಲ್ಲೇ ಬನ್ನಿ, ಇಲ್ಲಿ ಕೂಡ ನಾವು ಟಿಕೆಟ್ ಕೊಡ್ತೀನಿ ಅಂದಿದ್ರು. ಹೀಗಾಗ್ಬಿಟ್ಟು ನಾವು ಅಲ್ಲೇ ಹೋಗ್ಬಿಟ್ಟು 7 ಜನ ನಾವು ಅಲ್ಲಿ ಮತ್ತೆ ಟಿಕೆಟ್ ತೊಗೊಂಡು. ರೇಟ್ ಬಂದುಬಿಟ್ಟು ದೊಡ್ಡವ್ರಿಗೆ 300, ಚಿಕ್ಕವ್ರಿಗೆ 100 ರೂಪೀಸ್ ಇಷ್ಟು. ಹಾಗೆಯೇ ನೋಡಿ, ಅಷ್ಟೇ ನಮಗೇನು ಜಾಸ್ತಿ ಅನ್ನಿಸ್ಲಿಲ್ಲ. ಯಾಕಂದರೆ ಬೆಳಿಗ್ಗೆ 10 ಗಂಟೆಗೆ ಹೋದವರು ರೈನ್ ಡ್ಯಾನ್ಸ್ ಇತ್ತು, ಸ್ವಿಮ್ಮಿಂಗ್ ಪೂಲ್ ಇತ್ತು, ಹಾಗೆಯೇ ಎಲ್ಲ ಕಲರ್ಫುಲ್ಲು DJ ಸಾಂಗ್ಸ್ ಎಲ್ಲ ಇದ್ದು ತುಂಬ ಎಂಜಾಯ್ ಮಾಡೋಕ್ಕೆ. ಹಾಗೆ ಸೆಕ್ಯೂರಿಟಿ ಗಾರ್ಡ್ ಕೂಡ ತುಂಬ ಇದ್ದರು. ತುಂಬ ಸೇಫ್ಟಿ ಅಂದರೆ ಸೇಫ್ಟಿ ಇತ್ತು. ನಮಗನ್ನಿಸ್ತು, ಏನಪ್ಪ ನಾವು ಲಾಸ್ಟ್ ಡೇ ಹೋಗಿದ್ವಲ್ಲ, ಇಲ್ಲಾಂದರೆ 3 ಡೇಸೂ ಬರ್ಬೋದಿತ್ತು ಅಂತ ನಾವು ಅನ್ಕೋತಿದ್ವಿ. ನೆಕ್ಸ್ಟ್ ಇಯರ್ ಈ ಥರ ಮತ್ತೆ ಇವೆಂಟ್ ಮಾಡಿದರೆ ಹೋಗ್ತೀವಿ ಡೆಫಿನೆಟ್ಲಿ. ಅವಳು 2 ಡೇಸ್ ಹೋಗಿದ್ಲು. 2 ದಿನವೂ ಅವಳು ತುಂಬ ಎಂಜಾಯ್ ಮಾಡಿದ್ಲು. 1 ದಿನ ಅವ್ರ ಫ್ರೆಂಡ್ ಜೊತೆ ಹೋಗಿದ್ಲು, ಕ್ಲೋಸ್ ಫ್ರೆಂಡ್ ಜೊತೆ. ಹಾಗೆಯೇ ಅಮ್ಮ ಮತ್ತೆ ನಾವೆಲ್ಲ ರೆಡಿ ಆದಮೇಲೆ ಅಮ್ಮ ಮತ್ತೆ ಬರ್ತೀನಿ ನಾನು ಅಂತಂದ್ಲು. ಸಂಡೇ ನಮ್ಮ ಜೊತೆ ಬಂದಿದ್ಲು ನೋಡಿ. ಯದುವೀರ್ ಕುಮಾರ್ನ ನಾವು ಚಿಕ್ಕ ಸ್ವಿಮ್ಮಿಂಗ್ ಪೂಲಲ್ಲಿ ಬಿಟ್ಟಿದ್ವಿ. ಅವರು ಕೂಡ ತುಂಬ ಎಂಜಾಯ್ ಮಾಡಿದರು. ಹಾಗೆಯೇ ಅಲ್ಲಿ ಇವೆಂಟ್ಸಲ್ಲಿ ಊಟ ಕೂಡ ಇಟ್ಟಿದ್ರು, ಬಿರಿಯಾನಿ, ಫಿಂಗರ್ ಚಿಪ್ಸು ಈ ಥರ. ಬಟ್ ನಾನ್ ವೆಜ್ ಜಾಸ್ತಿ ಇಟ್ಟಿದ್ರು. ಹೀಗಾಗ್ಬಿಟ್ಟು ನಾವು ಏನು ತಿನ್ನೋಕ್ಕೆ ಹೋಗಲಿಲ್ಲ. ಮನೆಯಿಂದನೇ ನಾವು ಚಿಪ್ಸು ಮತ್ತು ಜ್ಯೂಸ್ ಎಲ್ಲ ಸ್ನ್ಯಾಕ್ಸ್ ತೊಗೊಂಡೋಗಿದ್ವಿ. ಇವರೆಲ್ಲ ನೋಡಿ ಹೆಂಗಸು ಬಂದುಬಿಟ್ಟು ಉಮಾ ಆಂಟಿಗೆ ನಾನು ಒಂದು ಫೋಟೋ ತಗೋತೀನಿ ಆಂಟಿ ನಿಮ್ಮ ಜೊತೆ ಅಂತ ಅಂದ್ಬಿಟ್ರು. ನಮ್ಮ ಆಂಟಿ ಕೂಡ ತುಂಬ ಎಂಜಾಯ್ ಮಾಡ್ತಾರೆ, ನಮ್ಮ ಜೊತೆ ಬಂದರೆ ಚಿಕ್ಕ ಮಕ್ಕಳ ಥರನೇ ಎಲ್ಲನೂ ಎಂಜಾಯ್ ಮಾಡ್ತಾಯಿರ್ತಾರೆ. ಹೀಗಾಗ್ಬಿಟ್ಟು ಅವರು ಈ ವರ್ಷ ನಾನು ಬರ್ತೀನಮ್ಮ ಇವೆಂಟಿಗೆ ಅಂದರು. ಹಾಗಾಗಿ ಬನ್ನಿ ಅಂತೀವಿ. ಹಾಗೆ ಆಶಾ ಕೂಡ ತುಂಬ ಎಂಜಾಯ್ ಮಾಡಿದ್ಲು. ಹಾಗೆ ಬಾಬಿ, ತನು, ಕುಮಾರ್, ಶ್ರೀನಿಧಿ ಮತ್ತು ಎಲ್ಲರೂ ಹೇಳಬೇಕಂದ್ರೆ ಯದುವೀರ್ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದರು. ಸೋನುಗೌಡ ಬಂದಿದ್ರಲ್ಲ ನೋಡಿ. ಅವತ್ತು ನಾನು ಸಂಡೇ ದಿನ ಹೋದ ದಿನವೇ TV9 ಮತ್ತು TV18 ಅವರು ಬಂದಿದ್ದರು, ನ್ಯೂಸ್ ರಿಪೋರ್ಟವರು. ಅವರು ನಮಗೆ ಕೇಳ್ತಾಯಿದ್ರು, ಮೇಡಮ್ ಈ ಇವೆಂಟಿಗೆಲ್ಲಲ್ಲಿ ನಿಮಗೆ ಏನೇನು ಅನ್ನಿಸ್ತಾ ಇದೆ, ಹೇಗೆ ಬದ್ರಿ, ಇದು ಹೆಂಗೆ ಗೊತ್ತಾಯಿತು ಅಂತ ನಮಗೆ ಕ್ವಶನ್ ಕೇಳ್ತಾಯಿದ್ರು. ನಾನು ಅವ್ರಿಗೆ ಆನ್ಸರ್ ಮಾಡ್ತಾಯಿದ್ದೆ. ಬಟ್ ಅದನ್ನು ನಾವು ನಿನಗೆ ಲೈವ್ ಹಾಕೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ತುಂಬ DJ ಸಾಂಗ್ ಇತ್ತು. ಹೀಗಾಗ್ಬಿಟ್ಟು ನನಗೆ ಕಾಪಿ ರೀಡಿಂಗ್ ಆಗುತ್ತೆ ಅಂತ ನಾನು ನಿಮಗೆ ಇಲ್ಲಿ ಹಾಕಿಲ್ಲ. TV9 ಅವರು ನಮಗೆ ಹೇಳಿದರು, ಅವತ್ತು ನೈಟು ನಾವು ರಂಗ ಪಂಚಮಿ ದಿನ 10 ಗಂಟೆಗೆ ಪ್ರಸಾರ ಮಾಡ್ತೀವಿ ಮೇಡಮ್ ನೋಡಿ ಅಂತಂದರು. ಬಟ್ ಬಂತು ಒಂದು 2 ಮಿನಿಟ್ಸ್ ಅಷ್ಟೇ ಹಾಕಿದ್ರು ಅವರು. ಹಾಗೆಯೇ TV18 ನಾವು ಮಿಸ್ ಮಾಡ್ಕೊಂಡಿವಿ, ನಾವು ನೋಡೋಕ್ಕಾಗಲಿಲ್ಲ, ಹೊರಗಡೆ ಹೋಗಿದ್ದೆ ನಾನು. ಅವತ್ತೇ TV18 ಮತ್ತು TV9 ಅವರು ಬಂದುಬಿಟ್ಟು ನಮಗೆ ಸಂದರ್ಶನ ತೊಗೊಂಡ್ರು. ಆಮೇಲೆ ನಂಗೆ ತುಂಬ ಖುಷಿ ಆಯಿತು. ಇವರೇ ನೋಡಿ ನಮ್ಮ ಉಮಾ ಆಂಟಿ. ಆಯಿತು, ಇನ್ನು 4 ಗಂಟೆ ಆಯಿತು, ಮಕ್ಕಳಿಗೆ ಹೋಗೋಣಪ್ಪ ಅಂತ ಇದ್ವಿ, ಇನ್ನೂ ಆಡೋಣ ಅಮ್ಮ ಅಂತ ಇದ್ವಿ. ಎಲ್ಲರಿಗೂ ಇನ್ನೊಮ್ಮೆ ಹ್ಯಾಪಿ ಹೋಲಿ ಹೇಳ್ತೀನಿ. ಹಾಗೆ ರಂಗಲ್ಲೂರು ಅವ್ರಿಗೆ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹೀಗೆ ನನ್ನ ಚಾನಲ್ ನೋಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಕಾಯಕವೇ ಕೈಲಾಸ. ಬಾಯ್ ಫ್ರೆಂಡ್ಸ್.